ಇಲ್ಲಿಂತ ಸದಾಶಿವಯ್ಯ ನಮ್ಮ ಮಗನಲ್ಲ ನಿಮ್ಮ ಮಗ, ನಿಮ್ಮೊಳಗಿರುವಂಥ ಸರ್ವ ವಿದ್ಯೆಯನ್ನೆಲ್ಲ ನಮ್ಮ ಮಗನಿಗೆ ದಾರಿಯನ್ನೆರಿಯಿರಿ, ಇವನನ್ನು ವಿದ್ಯಾವಂತನನ್ನಾಗಿ ಮಾಡಿ ಅಂದಾಗ ಇತ್ತಾಗ ಮಣ್ಣೇರಿಯೊಳಗ ಸದಾಶಿವಯ್ಯನವರು ತಮ್ಮ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುತ್ತಾರೆ ಗುರುಗಳಾಗಿರುವಂತಹ ಬಸವಲಿಂಗಯ್ಯನವರ ಹತ್ತಿರ. ಅಲ್ಲಿ 5-6 ವರ್ಷಗಳ ಪರ್ಯಂತರವಾಗಿ ವಿದ್ಯಾಭ್ಯಾಸವನ್ನು ಮಾಡಿರುವಂಥ ಸಂದರ್ಭದೊಳಗೆ ಆಗಿನ ದಿನಮಾನದೊಳಗೆ ಕನ್ನಡದ ವ್ಯಾಕರಣದೊಳಗೆ ಪಂಡಿತರಾಗುತ್ತಾರೆ ತಾಯಿ. ಸಣ್ಣ ವಯಸ್ಸಿನೊಳಗೆ ನಾನು ಹೇಳ್ತಾ ಇದ್ದೆ, ಕನ್ನಡದ ವ್ಯಾಕರಣದೊಳಗೆ ಪಂಡಿತರಾಗಿ ಮತ್ತು ಯಥಾರೀತಿಯಾಗಿ ವಿದ್ಯೆಯನ್ನು ಸಂಪಾದನೆಯನ್ನು ಮಾಡಿಕೊಂಡು ಎಲ್ಲಿಗೆ ಬರ್ತಾರೆ ಅಂದ್ರೆ ಹಳ್ಳಿಕೇರಿಯ ಗ್ರಾಮಕ್ಕೆ ಬರ್ತಾರೆ ಸದಾಶಿವಯ್ಯನವರು. ಹಳ್ಳಿಕೇರಿಯ ಗ್ರಾಮಕ್ಕೆ ಬಂದಾಗ ಒಂದು ದಿನ ಏನಾಯಿತು ಅಂದ್ರೆ ಊರು ಹಿರಿಯರೆಲ್ಲ ಕೂಡಿಕೊಂಡು ಹಂಪಿ ವಿರೂಪಾಕ್ಷೇಶ್ವರನ ಜಾತ್ರೆಗೆ ಹೊಂಟಿರ್ತಾರೆ. ಅವಾಗ ಸದಾಶಿವಯ್ಯನವರನ್ನು ಕೇಳುತ್ತಾರೆ. 15-16 ವರ್ಷದ ಸದಾಶಿವಯ್ಯನವರನ್ನು ಕೇಳುತ್ತಾರೆ, ಏನ್ರಿ ಸದಾಶಿವಯ್ಯನವರ, ನಾವೆಲ್ಲ ಬಂಡಿ ಕಟ್ಕೊಂಡು ಚಕ್ಕಡಿ ಕಟ್ಕೊಂಡು ಹಂಪಿಯ ವಿರೂಪಾಕ್ಷೇಶ್ವರನ ಜಾತ್ರೆಗೆ ಹೊಂಟೀವಿ, ಮತ್ತು ನೀವು ಬರ್ತೀರೇನ್ರಿ ಅಂದಾಗ ಅವಾಗ ಸದಾಶಿವಯ್ಯನವರಂತಾರಂತ, ನಾನು ಬರ್ತೀನಿ ಅಂದರು. ನಾನು ಹಂಪಿಯ ವಿರೂಪಾಕ್ಷೇಶ್ವರನ ದರ್ಶನ ಮಾಡಿಕೊಳ್ಬೇಕು ಅನ್ನುವಂಥ ಬಯಕೆ ಆಸೆ ನನ್ನೊಳಗೂ ಐತಿ, ನಾನೂ ಬರ್ತೀನಿ ಅಂದಾಗ ಆಯಿತು ಅಂಥೇಳಿ ಆ ಸದಾಶಿವಯ್ಯನವರನ್ನು ಆ ಹಳ್ಳಿಕೇರಿಯ ಜನ ಬಂಡಿಯೊಳಗೆ ಕರ್ಕೊಂಡು ಹೋಗುತ್ತಾರೆ. ಬಂಡಿಯೊಳಗೆ ಕರ್ಕೊಂಡು ಹೋಗಿ ಅಲ್ಲಿ ಹಂಪಿಯೊಳಗೆ ಜಾತ್ರೆಯನ್ನು ಮಾಡಿಕೊಂಡು ವಿರೂಪಾಕ್ಷೇಶ್ವರನ ದರ್ಶನವನ್ನು ಮುಗಿಸಿಕೊಂಡು ಮತ್ತು ಮರಳಿ ಹಳ್ಳಿಕೇರಿಗೆ ಬರುವಂಥ ಸಮಯದೊಳಗೆ ಮಧ್ಯರಾತ್ರಿ 2 ಗಂಟೆ ಆಗಿರುತ್ತೆ ತಾಯಿ. ಮಧ್ಯರಾತ್ರಿ 2 ಗಂಟೆ ಆಗಿರುತ್ತೆ. ಆವಾಗ ಸದಾಶಿವಯ್ಯನವರಿಗೆ ಮೂತ್ರ ವಿಸರ್ಜನೆ ಮಾಡಬೇಕು ಅಂತೇಳಿ ತೆಳಗಡೆ ಇಳಿತಾರೆ ಸದಾಶಿವಯ್ಯನವರು. ಸದಾಶಿವಯ್ಯನವರು ಮೂತ್ರ ವಿಸರ್ಜನೆ ಮಾಡಬೇಕಂತೇಳಿ ಕೆಳಗಡೆ ಇಳಿದಾಗ ಮುಂದೆ ಬಂಡಿ ಹೊಡೆಯುವಂಥವ ಸದಾಶಿವಯ್ಯನವ್ರ ಹತ್ಯಾರ ಬಂಡಿ ಒಳಗಿರುವಂಥವ್ರೆಲ್ಲ ಮಲಗಿಕೊಂಡಿರ್ತಾರೆ. ಬಂಡಿ ಹೊಡೆಯುವಂಥವ ತಿಳ್ಕೊತಾನ, ಓಹೋ ಮೂತ್ರಕ್ಕೆ ಹೋಗಿರುವಂಥ ಸದಾಶಿವಯ್ಯನವರು ಹತ್ತಿರಬಹುದು ಅಂತೇಳಿ ಆಗ ಬಂಡಿ ಹೊಡೆದು ಬಿಟ್ಟು ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ದಟ್ಟವಾಗಿರುವಂತಹ ಕಾಡ, ಆ ದಟ್ಟವಾಗಿರುವಂತಹ ಕಾಡಿನೊಳಗೆ 16 ವರ್ಷದ ಬಾಲಕರಾಗಿರುವಂಥ ಸದಾಶಿವಯ್ಯನವರು ಆ ಕಾರ್ಗತ್ತಲೆಯೊಳಗೆ ಅತ್ತಾಗ ಹೋಗುತ್ತಾರೆ, ಇತ್ತಾಗ ಹೋಗುತ್ತಾರೆ. ಎತ್ತ ಹೋಗುದರೂ ಕೂಡ ಕಾರ್ಗತ್ತಲೆ ಆವರಿಸಿ ಬಿಟ್ಟಿತ್ತು. ಆ ಒಂದು ದಟ್ಟವಾಗಿರುವಂಥ ಕಾಡಿನೊಳಗೆ ಇಬ್ಬರು ವಯೋವೃದ್ಧ ದಂಪತಿಗಳು, ವಯಸ್ಸಾಗಿರುವಂಥ ಗಂಡ ಹೆಂಡತಿ ಬರುತ್ತಾರೆ. ಅಯ್ಯಯ್ಯೋ ಪಾಪ, ಸಣ್ಣ ವಯಸ್ಸಿನ ಹುಡುಗ ಏನೋ ತಪ್ಪಿಸ್ಕೊಂಡು ಬಿಟ್ಟಾನ ಅಂತ ಕಾಣುತ್ತ. ಅಪ್ಪ ಯಾವ ಊರು ನಿಂದು? ಅಮ್ಮ ನಂದು ಹಿಂಗೆ ಹಳ್ಳಿಕೇರಿ, ನಾವೆಲ್ಲ ಜಾತ್ರೆಗೆ ಹೊಂಟಿದ್ವಿ, ಬಂಡಿ ತಗೊಂಡು ಮೂತ್ರ ವಿಸರ್ಜನೆ ಮಾಡ್ಬೇಕಂತೇಳಿ ಕೆಳಗಡೆ ಇಳಿದಾಗ ನನ್ನನ್ನು ಬಿಟ್ಟು ಹೋಗಿಬಿಟ್ಟಾರ ಅಂದಾಗ, ಯಪ್ಪ ನೀನೇನು ಚಿಂತೆ ಮಾಡಕ್ಕೆ ಹೋಗಬೇಡ, ಇಲ್ಲೇ ನಮ್ಮ ಗುಡಿಸಲೈತಿ ಅಂಥೇಳಿ ಆ ವಯಸ್ಸಾಗಿರುವಂತಹ ದಂಪತಿಗಳು ಇಲ್ಲಿ ಸದಾಶಿವಯ್ಯನವರನ್ನು ಕರ್ಕೊಂಡು ತಮ್ಮ ಗುಡಿಸಲಕ್ಕೆ ಹೋಗುತ್ತಾರೆ. ತಮ್ಮ ಗುಡಿಸಲಕ್ಕೆ ಕರೆದುಕೊಂಡು ಹೋಗಿ ಏನು ಆ ಗುಡಿಸಲದೊಳಗೆ ಇಟ್ಕೊಳ್ತಾರೆ. ಬೆಳಗಿನ ಜಾವ 5 ಗಂಟೆ ಆಗಿತ್ತು. ಆ ವಯೋವೃದ್ಧ ದಂಪತಿಗಳು ನೋಡ್ತಾರೆ, ಅಲ್ಲಿರುವಂತಹ ಸದಾಶಿವಯ್ಯನವರ ಕಾಣಲೇ ಇಲ್ಲ. ಅವಾಗ ಏನು ಮಾಡ್ತಾರ ಅಂದ್ರೆ ದಂಪತಿಗಳು, ಆ ವಯೋವೃದ್ಧ ದಂಪತಿಗಳು ಹುಡುಕಾಡ್ತಾರೆ. ಅಯ್ಯಯ್ಯೋ ಆ ಬಾಲಕ ಎಲ್ಲಿ ಹೋದ ಅಂತೇಳಿ ಹುಡುಕಾಡುವಂಥ ಸಮಯದೊಳಗೆ ಇಲ್ಲಿ ಏನಾಗಿತ್ತು ಅಂದ್ರೆ ಇವರೇನು ಹಂಪಿಗೆ ಹೋಗಿದ್ರಲ್ಲ, ಬಂಡಿಯನ್ನು ಕಟ್ಕೊಂಡು ಇವರು ಊರು ಮುಟ್ಟುವುದರೊಳಗಾಗಿ ಸದಾಶಿವಯ್ಯನವರು ಆ ಊರೊಳಗೆ ಪ್ರತ್ಯಕ್ಷರಾಗಿದ್ದರಂತ ನೋಡಿ. ಆ ಊರೊಳಗೆ ಪ್ರತ್ಯಕ್ಷರಾಗಿ ಪ್ರಸನ್ನರಾಗಿ ನಿಂತಿದ್ದು. ಆವಾಗ ಇದನ್ನರಿತಿರುವಂತಹ ತಂದೆ ತಾಯಿಗಳು ವಿಚಾರ ಮಾಡ್ತಾರಂತ, ಇನ್ನು ನಮ್ಮ ಮಗ ಕನ್ನಡ ವ್ಯಾಕರಣವನ್ನು ಕಲ್ತಾನ, ಇನ್ನು ಸಂಸ್ಕೃತ ಪಂಡಿತನಾಗಬೇಕು ಅಂತೇಳಿ ಪಗಡದಿನ್ನಿಯ ರುದ್ರಾರಾಧ್ಯ ಶಾಸ್ತ್ರಿಗಳು ಅಂತೇಳಿ ಅವರ ಹತ್ತಿರ ತಮ್ಮ ಮಗನನ್ನು ಕಳಿಸ್ತಾರೆ. ಅಲ್ಲಿ ಅನೇಕ ವರ್ಷಗಳ ಪರ್ಯಂತರವಾಗಿ ಸಂಸ್ಕೃತವನ್ನು ಅಧ್ಯಯನವನ್ನು ಮಾಡುತ್ತಾರೆ. ಆ ಸಂಸ್ಕೃತ ಅಧ್ಯಯನವನ್ನು ಮಾಡಿರುವಂಥ ಸಮಯದೊಳಗೆ ಇತ್ತ ಬೆಳೆದು 20 ವರ್ಷದ ಯುವಕರಾಗುತ್ತಾರೆ.
20 ವರ್ಷದ ತಪ್ಪು ಕೊಡು ತಂಗಿ ಯವ್ವ ಕೊಡ ಯವ್ವ ಏನ ಕೇಳಾಕತ್ತಾನ ಕೊಟ್ಟು ಬಿಡು ಕೇಳಾಕತ್ತಾಳನು. ಅವಾಗ ಮುಂದೆ ಕನ್ನಡ ಅಭ್ಯಾಸವನ್ನೂ ಕೂಡ ಮಾಡಿದರು. ಸಂಸ್ಕೃತವನ್ನು ಆಳವಾಗಿ ಅಭ್ಯಾಸಿಸಿ ಮುಂದೆ ಎಲ್ಲಿಗೆ ಹೋಗುತ್ತಾರ ಸದಾಶಿವಯ್ಯನವರು ತಮ್ಮ 20ನೇ ವಯಸ್ಸಿನೊಳಗೆ ಅಂದ್ರೆ ಮುಂದೆ ಬಳ್ಳಾರಿ ಒಳಗೆ ಸಕ್ಕರೆಯ ಕರಡೆಪ್ಪನವರು ಅಂತ ಹೆಸರೇನ್ರಿ ಅಮ್ಮ? ಸಕ್ಕರೆಯ ಕರಡೆಪ್ಪನವರ ಪಾಠಶಾಲೆ. ಆ ಸಕ್ಕರೆಯ ಕರಡೆಪ್ಪನವರ ಪಾಠಶಾಲೆಗೆ ಹೋಗುತ್ತಾರೆ. ಸಕ್ರಿ ಕರಡೆಪ್ಪನವರು ಅಂದ್ರೆ ಸಾಮಾನ್ಯವಾಗಿರುವಂಥವರಲ್ಲ. ಎಂತಹ ಸಕ್ರಿ ಕರಡೆಪ್ಪನವರು ಅಂದ್ರೆ ಕೊಡುಗೈ ದಾನಿಗಳಾಗಿದ್ದರು. ಅವರು ಆಗರ್ಭ ಶ್ರೀಮಂತರಾಗಿದ್ದರು, ಕೊಡುಗೈ ದಾನಿಗಳಾಗಿದ್ದರು. ಒಂದು ದಿನ ಸಕ್ರಿ ಕರಡೆಪ್ಪನವರ ಪ್ರಸಂಗ ನೆನೆಸ್ಕೊಳ್ಬೇಕು ಅಂದ್ರೆ ಸ್ವತಂತ್ರ ಪೂರ್ವದೊಳಗೆ ಪ್ರಪ್ರಥಮ ಬಾರಿಗೆ ಸ್ವಲ್ಪ ಒಂದು 5-10 ನಿಮಿಷದೊಳಗೆ ಮುಗಿದು ಬಿಡ್ತದೆ. ಆಗಿನ ದಿನಮಾನದೊಳಗೆ ಸ್ವತಂತ್ರ ಪೂರ್ವದೊಳಗೆ ಪಾಠಶಾಲೆಯನ್ನು ಆ ಭಾಗದೊಳಗೆ ಪ್ರಾರಂಭ ಮಾಡಿರುವಂಥ ಕೀರ್ತಿ ಸಕ್ಕರೆಯ ಕರಡೆಪ್ಪನವರಿಗೆ ಸಲ್ಲತ್ತು. ಎಂತಹ ಸಕ್ರಿಯ ಕರಡೆಪ್ಪನವರು ಅಂದ್ರೆ ಎಂತಹ ವಿಶಾಲ ಹೃದಯದವರು ಅಂದ್ರೆ ಆಗರ್ಭ ಶ್ರೀಮಂತರವರು. ಒಂದು ದಿನ ಹೀಗ ದಾರಿ ಹಿಡಿದು ಹೊಂಟಿರ್ತಾರೆ. ಯಾಕೆ ಅವರಿಗೆ ಸಕ್ರಿ ಕರಡೆಪ್ಪನವರು ಅಂತ ಕರೀತಾ ಇದ್ರು ಅಂದ್ರೆ ಅವರ ಎದೆಯ ಮೇಲೆ ಲಿಂಗದ ಕಾಯಿ 25 ತೊಲಿ ಇತ್ತಂತ, ಬಂಗಾರದ ಕರಡಿಗಿ ಅಂತ ಕರೀತಾರೆ. ಅದನ್ನು ಹಾಕಿಕೊಂಡಿದ್ದಕ್ಕಾಗಿ ಅವ್ರ ವಂಶದವರೆಲ್ಲ ಆ ಕರಡಿಗೆಯನ್ನು 25 ತೊಲೆಯ ಬಂಗಾರದ ಕರಡಿಗೆಯನ್ನು ಹಾಕ್ತಾ ಬಂದಿದ್ದಕ್ಕಾಗಿ ಅವರಿಗೆ ಕರಡಿಗೆಯವರು ಅಂತ ಕರ್ಕೊಂಡು ಬಂದ್ರು. ಹಂಗೆ ಸಕ್ಕರೆಯ ಕರಡೆಪ್ಪನವ್ರು ಹೀಗೆ ಹೊಂಟಿದ್ರು. ಒಬ್ಬ ಬಡವ ಬರ್ತಾನೆ ಎದರಿಗೆ. ಬಡವ ಬಂದಂತಾನಂತ, ಯಪ್ಪ ಮಗಳ ಮದುವೆ ಮಾಡಬೇಕು, ಹಾಗಾಗಿ ನಾನು ಊರು ತುಂಬ ಎಲ್ಲ ಅಡ್ಡಾಡಿದೆ, ಯಾರೂ ಒಂದು ನಯಾ ಪೈಸಾ ಕೊಡಲಿಲ್ಲಪ್ಪ, ಹಾಗಾಗಿ ನೀನು ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತೀಯಂತ, ಹಾಗಾಗಿ ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ, ಮಗಳ ಮದುವೆ ಐತಿ, ಏನಾದರೂ ಇದ್ರೆ ಕೊಡು, ಏನಾದರೂ ಇದ್ರೆ ದಾನ ಮಾಡು ಅಂತೇಳಿ ಅವ ಬಂದು ಬೇಡಿಕೊಳ್ತಾನೆ. ಅವಾಗ ಸಕ್ರಿ ಕರಡೆಪ್ಪನವ್ರು ಅಂತಾರಂತ, ಇಲ್ಲಪ್ಪ ಮಣಿ ಹತ್ರವ, ನಾನಂತೂ ಇಲ್ಲಿ ದುಡ್ಡು ತಂದಿಲ್ಲ, ಮಣಿ ಹತ್ರವ, ಮತ್ತು ಅಲ್ಲಿ ಬಂದು ಅಂದ್ರೆ ನಿನ್ನ ಮಗಳಿಗೆ ಏನು ಅವಶ್ಯಕತೆ ಐತಲ್ಲ ಅದನ್ನು ನಾನು ಕೊಡ್ತೀನಿ ಅಂದರು. ಅವಾಗ ಅನ್ನಂತ, ಇಲ್ರಿ ನನಗೆ ಈಗ ತರಾತುರಿಯಾಗಿ ಬೇಕು, ನಿಮ್ಮ ಹತ್ರ ಏನಾದರೂ ಇದ್ರೆ ಕೊಡಬೇಕು ಅಂತೇಳಿ ಹಠ ಹಿಡಿದು ನಿಂತ್ಕೊಂಡವ. ಸಕ್ರಿ ಕರಡೆಪ್ಪನವ್ರ ಮನಸ್ಸು ಎಷ್ಟು ದೊಡ್ಡದು ಅಂದ್ರೆ ಜೇಬಿನೊಳಗೆ ₹1 ಇದ್ದಿದ್ದಿಲ್ಲ. ಎಂಥ ಸಮಯದ ಪರಿಸ್ಥಿತಿ, ಎಂಥ ಸಂದಿಗ್ಧತೆ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಾರ ಅಂದ್ರೆ ತಮ್ಮ ಎದೆಯ ಮೇಲಿರುವಂತಹ 25 ತೊಲೆಯ ಬಂಗಾರದ ಲಿಂಗದ ಕಾಯಿಯನ್ನು ತೆಗಿತಾರೆ. ಲಿಂಗದ ಕಾಯಿಯನ್ನು ತೆಗೆದು ಅದರೊಳಗಿರುವಂತಹ ಲಿಂಗವನ್ನು ತಮ್ಮ ಪಂಚೆಯ ವಸ್ತ್ರದೊಳಗೆ ಕಟ್ಟಿಕೊಂಡು 25 ತೊಲೆಯ ಬಂಗಾರದ ಲಿಂಗದ ಕಾಯಿಯನ್ನು ಅವನ ಒಡಿಯೊಳಗೆ ಹಾಕ್ತಾರಂತ. ಸಕ್ರಿ ಕರಡೆಪ್ಪನವ್ರು ತಗೊಂಡು ಹೋಗಪ್ಪ, ನಿನ್ನ ಮಗಳ ಮದುವೆ ಮಾಡುವಂತೇಳಿ ಇಂತಹ ಸಕ್ರಿ ಕರಡೆಪ್ಪನವರು ಪಾಠಶಾಲೆಗೆ ಹೋಗುತ್ತಾರ ಸದಾಶಿವಯ್ಯನವರು. ಇಲ್ಲಿ ಕನ್ನಡ ಸಂಸ್ಕೃತ ವ್ಯಾಕರಣವನ್ನು ಕಲ್ತಿದ್ರು. ಬಳ್ಳಾರಿಯೊಳಗೆ ಸಕ್ರಿ ಕರಡೆಪ್ಪನವರ ಪಾಠಶಾಲೆಗೆ ಹೋಗಿ ಅಲ್ಲಿ ಏನು ಮಾಡಿದರು ಅಂದ್ರೆ ತಬಲಾ, ವಯೋಲಿನ್ ಇವುಗಳೊಳಗೆ ಪರಿಣಿತಿಯನ್ನು ಹೊಂದಿದ್ರಂತ ತಾಯಿ. ದಾನ ಅಂದ್ರೆ ಹೀಗೆ ಮಾಡಬೇಕು ಅಂತ. ನಾವು ಹಾಗಲ್ಲೆವು. ಹೇಗ ಅಂದ್ರೆ ಭಾಳ ಮಜಾ ನಮ್ದು. ಬರೀ ಉಳಿಸುವಂಥವ್ರು ನಾವೆಲ್ಲ. ಹೇಗೆ ಉಳಿಸುವಂಥವ್ರು ಅಂದ್ರೆ ಭಾಳ ಉಳ್ಸಕ್ಕೆ ಹೋಗ್ತೀವಿ ನಾವು. ಇಬ್ಬರು ಹುಡುಗರ ಕೂದಲ ಭಾಳ ಬಂದಿದ್ದು ಅಂತ. ಇಬ್ಬರು ಹುಡುಗರ ಕೂದಲ ಭಾಳ ಬಂದಿತ್ತು. ಅವಾಗ ಹೆಣ್ಮಗಳು ವಿಚಾರ ಮಾಡಿದ್ಲಂತ, ಮತ್ತು ಕೊಬ್ಬರಿ ಎಣ್ಣೆಗೆ ಭಾಳ ದುಡ್ಡು ಹೊಂಟೈತಿ, ಇವು ಹುಡುಗರು ತಲೆ ಬೋಳಿಸ್ಬೇಕಲ್ಲ ಅಂತ ವಿಚಾರ ಮಾಡಿದ್ಲಂತ. ಪಾಪ ತಲೆ ಬೋಳಿಸುವಂಥ ಅವನಿಗೆ ಕರೆದ್ಲು, ತಮ್ಮ ಹೆಂಗೆ ಒಂದು ತಲೆ ಬೋಳಿಸ್ತಿ ಅಕ್ಕವರ, ಬೇರೆದವ್ರಿಗೆ ಆದ್ರೆ ₹10 ಕೊಂತಲಿ ರೀ, ಮತ್ತು ನಿಮಗಾದ್ರೆ ₹20 ತೊಗೊತೀನಿ ರೀ, 3 ತಲೆ ಬೋಳಿಸ್ತೀನಿ ರೀ ಅನ್ನಂತವ. ಈ ಹೆಣ್ಮಗಳ ಬುದ್ಧಿ ಅವಗೂ ಗೊತ್ತಿತ್ತು ಅಂತ. ಬೇರೆದವರಿಗೆ ಆದ್ರೆ
10 ರೂಪಾಯಿ ಕೊಂತೊಲಿ ರೀ, ನಿಮಗಾದ್ರೆ 20 ರೂಪಾಯಿ ತೊಗೊತೀನಿ ರೀ, 3 ತಲೆ ಬೋಳಿಸ್ತೀನಿ ರೀ ಅನ್ನಂತ. ಹಾಂ ತಮ್ಮ, ಇಬ್ಬರು ಹುಡುಗರು ತಲೆ ಬೋಳ್ಸು, ನಮ್ಮ ಯಜಮಾನ ಹೊಲಕ್ಕೆ ಹೋಗ್ಯಾಣ ಬರ್ತಾನ, ಅವಂದು ಒಂದು ಬೋಳಿಸಿ ಅಂತ ಅನ್ಲಂತ ಆಕಿ. 20 ರೂಪಾಯಿ ಮುಗಿಸಿದ್ಲಿಕ್ಕೆ 3 ತಲೆ. ಇವ ಚರ ಅಂತ ಬೋಳಿಸಿದ ಪಾಪ. ಬೋಳಿಸಿ ಕುಂತ. ತಮ್ಮ ಒಂದು 10 ನಿಮಿಷ ಕುಂದ್ರೆ ಬರ್ತಾನೆ ಯಜಮಾನ. ಈಗ ನಂಗೆ ಫೋನು ಏನೂ ಇದ್ದಿದ್ದಿಲ್ಲ. ಒಂದು 10 ಅಲ್ಲ, ಒಂದು ಅರ್ಧ ತಾಸು ಕುಂತ, 2 ತಾಸು ಕುಂತ, 3 ತಾಸು ಕುಂತರು ಬರಲೇ ಇಲ್ಲ. ಸಿಟ್ಟು ಬಂತೀವಿ. ಅಕ್ಕಾರ ನಂದು 20 ರೂಪಾಯಿ ಕೊಡ್ರಿ, ನಾವು ಹಾಕಿನಿ ಅಂದವ. ಆ ಹೆಣ್ಮಗಳಂದು ನಾ 20 ರೂಪಾಯಿ ಕೊಟ್ಟೆ ಅಂದ್ರೆ ನಂದ ಒಂದು ತಲೆ ಲುಕ್ಷಾನೆ ಆಗತ್ತಲ್ಲ ಅಂದ್ಲ ಆಕಿ. 20 ರೂಪಾಯಿಗೆ 3 ತಲೆ ಮುಗಿಸೀನಿ ಗುತ್ತಿಗೆನ, ನಂದ ಒಂದು ತಲೆ ಲುಕ್ಷಾನೆ ಆಗತ್ತಲ್ಲ. ಇಲ್ಲರಿ ಅಕ್ಕಾರ 3 ತಾಸು ಕಾದೀನಿ, ನಂಗೆ 20 ರೂಪಾಯಿ ಕೊಡ್ರಿ, ನಾವು ಹಾಕಿನಿ ಅಂದವ. ಎಷ್ಟು ಅವಸರ ಮಾಡಕತ್ತನಲ್ಲ, ಏನು ಮಾಡೋದು, ನಂದ ಒಂದು ತಲೆ ಲುಕ್ಷಾನೆ ಆಗತ್ತಲ್ಲ ಅಂತ ಹಿಂಗೆ ತಲೆ ಮ್ಯಾಗ ಕೈ ಇಟ್ಕೊಂಡು, ಅಯ್ಯಯ್ಯವ್ವ ನನ್ನೂ ಭಾಳದವಲ್ಲ ಕೂದಲ ಅಂದ್ಲ ಆಕಿ. ರೇ ನನ್ನೂ ತಮ್ಮ ಒಂದು ಕೆಲಸ ಮಾಡ್ತೀನಿ ನೀನು. ಏನ್ರಿ ಅಂದವ. ಭಾಳ ಸಿಟ್ಟಿಗೆ ಎದ್ದಿದ್ದ. ಏನಿಲ್ಲ, ನನ್ನ ತಲೆನ ಬೋಳಿಸಿಬಿಡು ಅಂದವ. ಆ ಹೆಣ್ಣು ನನ್ನ ತಲೆನ ಬೋಳಿಸಿಬಿಡು ತಮ್ಮ ಅಂದ್ಲ ಆಕಿ. ಶಿವಸಾಂಬ ಜೈ ನಮಃ. ಪಾರ್ವತಿ ಶಿವ ಹರ ಹರ ಮಹಾದೇವ. ಚನ್ನಬಸವೇಶ್ವರ ಮಹಾರಾಜ ಕೀ ಜೈ. ಕರಿಬಸವೇಶ್ವರ ಮಹಾರಾಜ ಕೀ ಜೈ. ಶಿವಸಾಂಬ ಜೈ ನಮಃ. ಪಾರ್ವತಿ ಶಿವ ಹರ ಹರ ಮಹಾದೇವ. ನನ್ನ ತಲೆನ ಬೋಳಿಸು, ರೊಕ್ಕ ಕೊಟ್ರಿ ಯಾರ್ದಾದ್ರಿ ಏನ್ರಿ ಅಂದವ. ರೊಕ್ಕ ಕೊಟ್ರಿ ಯಾರ್ದಾದ್ರಿ ಏನ್ರಿ, ಕೊಡ್ರಿ. ಆತು. ಮಣಿ ಮ್ಯಾಗ ಕುಂತಾಳ. ಸಾದ್ಗಪ್ಪ ಹೆಣ್ಮಗಳ, ಅಗಲ ನಮ್ಮಕ್ಕ, ಇಷ್ಟು ಅಡಾಲ ಕುಂಕುಮ, ಕಿವ್ಯಾಗ ಬೆಂಡಾಲಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಏನ್ರಿ ಎಲ್ಲ ಕಿವಿ ತುಂಬಿದ್ದು ಆಕಿನ. ಒಬ್ಬೊಬ್ಬರು ಕಿವಿಗೆ 20 ತೂತಿರ್ತಾವೆ, ಕಿವಿನ ಕಾಣಂಗಲ್ಲ. ಭಾಳ ಮಜಾ ಆತು. ಕುಂತಳು ಹೆಣ್ಮಗಳು, ಅಕಾರ ವಿಕಾರ ಹೆಣ್ಮಗಳು, ಚರ ಅಂತ ಬೋಳಿಸಿದ ಪಾಪ. ಬೋಳಿಸಿ 20 ರೂಪಾಯಿ ತೊಗೊಂಡು ಹೋದ. ಅವನು ಕಾಯಕ ತೊಗೊಂಡು ಹೋದಾಗ ಈ ಹೆಣ್ಮಗಳು ತಲೆ ಎಲ್ಲ ಬೋಳಾಗಿತ್ತು. ಅಯ್ಯ ನಾ ಹ್ಯಾಕೆ ಕಾಣ್ತೀನಿ ಅಂತ ಕಣ್ಣುಡಿ ಮುಂದೆ ಹೋದ್ಲಂತ. ಕಣ್ಣುಡಿ ಒಡೆದ ಹೋಗಿಬಿಡುತ್ತಾ ರೀ, ಒಡೆದ ಹೋಗಿಬಿಡುತ್ತೆ. ಅಕಾರ ವಿಕಾರ ಆಗಿಬಿಟ್ಟಿತ್ತು. ಯವ್ವ ನಾವು ಒಳಗೆ ಹೋದ್ರೆ ಹೊರಗೆ ಹೋದ್ರೆ ಸಣ್ಣ ಹುಡುಗರು ಹೆದರ್ತಾರವ, ಯವ್ವ ನಾವು ಅಲ್ಯ ಅಂತೇಳಿ ಅಡಿಗೆ ಮನ್ಯಾಗ ಕುಂತ್ಲಂತ. ಸೆರಗ ಹಾಕ್ಕೊಂಡು ಹಿಂಗೆ ಬೋಳು ತಲೆ ಮ್ಯಾಗ ಸೆರಗ ಹಾಕ್ಕೊಂಡು ಕುಂತು. ಅವಾಗ ಸಂಜೆ ಆತು. ಗಂಡ ಹೊಲಕ್ಕೆ ಹೋಗಿದ್ದ, ಬಂದ, ಎತ್ತು ಕಟ್ಟಿದ. ನೀರು ತಗೊಂಡು ಬಾ ಅಂದವ. ಅಲ್ಲೇ ಅದಾವ ಹಾಕ್ಕೊಂಡು ಬಾ ಅಂದ ಆಕಿ. ಹಿಂಗ್ಯಾಕೆ ಮಾಡಕತ್ತಳಿಕೆ ಅಂತೇಳಿ ಹಂಗೂ ಹಿಂಗೂ ಸುಧಾರಿಸ್ಕೊಂಡು ಎತ್ತು ಕಟ್ಟಿ ಕಾಲಿಗೆ ನೀರು ಹಾಕ್ಕೊಂಡು ಅಡಿಗೆ ಮನೆಗೆ ಬಂದು. ಏನಾಗಿರ್ಬೋದು ಕೀಕಿಗೆ ಅಂತೇಳಿ ಅಡಿಗೆ ಮನೆಗೆ ಬಂದ. ಈ ಹೆಣ್ಮಗಳ ಗಂಡ ಬಂದ ತಕ್ಷಣ ತಲೆ ಮ್ಯಾಗಿರೋದನ್ನು ಹೀಗೆ ತೆಗೆದು ಬೋಳು ತಲೆ, ಇಟ್ಟಡಾಲ ಕುಂಕುಮ, ಕಿವಿ ತುಂಬ ಎಲ್ಲ ಹಾಕ್ಕೊಂಡಾಳ, ಮಣಿ ಮ್ಯಾಗ ಕುಂತಾಳ. ಅವ 5 ನಿಮಿಷ ಪಿಕ್ಕಿ ನೋಡಿದ್ನಂತವ. ನೋಡಿ ಅಂದಂತ, ಅಣ್ಣಾರ ಯಾರು ನೀವು, ನನ್ನ ಹೆಂಡತಿ ಸೀರೆ ಹಾಕ್ಕೊಂಡು ಇಲ್ಲೇ ಹಾಕ್ಕೊಂತೀರಿ ಅಂದಂತವ. ರೀ ನನ್ನ ಹೆಂಡತಿ ಸೀರೆ ಹಾಕ್ಕೊಂಡು ನಮ್ಮ ಮನೆ ಮ್ಯಾಗ ಬಂದು, ಅದು ನಮ್ಮ ಮನೆ ಮ್ಯಾಗ, ಅದು ನಮ್ಮ ಮನ್ಯಾಗ ಬಂದು ಯಾಕೆ ಕುಂತೀರಿ ಅಂದಂತ. ಅಯ್ಯೋ ನಾನು ಅಣ್ಣಾರ ಅಲ್ಲ ಅಕ್ಕಾರು, ಒಳಗೆ ಬಾ ಅಂದಂತ ಆಕಿ. ಯಾಕ ಅಂತ ಕೇಳಿದ್ನಂತವ. ಕೊಬ್ಬರಿ ಎಣ್ಣೆ ಭಾಳ ಹೊಂಟಿತ್ತಲ್ಲ ಉಳ್ಸಾಕ ಹಿಂಗೆ ಮಾಡಿದೆ. ಭಾಳ ಚಲೋ ಮಾಡಿದೆ, ಅವನ ಅಂತ. ಯಾರಿಗಾಗಿ ಅಂತ ಎಲ್ಲವೂ ನಶ್ವರ. ಕೊನೆಯದಾಗಿ ಹೇಳೋದು ಅಂದ್ರೆ, ನೀನಿರಲು ಅಂದದ ಅರಮನೆಯ ಕಟ್ಟಿ, ಅಲ್ಲಿ 100 ಜನ ಆಳು ಕಾಳುಗಳನ್ನು ಇಟ್ಟು, ನಿನ್ನನ್ನು ಕರೆಯಲು ಬಂದಾಗ ಯಮನೆಂಬ ಶೆಟ್ಟಿ, ಆಳು ಕಾಳುಗಳನ್ನು ಎಲ್ಲೆಪ್ಪ ಬಿಟ್ಟಿ ಅಂತ ರಣಭಾವಿಗಳು. ಹಾಗಾಗಿ ದಾನ ಧರ್ಮ ಪರೋಪಕಾರವನ್ನು ನಾವೆಲ್ಲರೂ ಮಾಡಬೇಕಾಗುತ್ತದೆ. ಯಾಕಂದ್ರೆ ತಾತನವರ ಜಾತ್ರೆ. ನಾವು ಈ ಮೊಬೈಲ್ ರಿಚಾರ್ಜ್ ಖಾಲಿ ಆದಾಗ ನಾವೇನು ಮಾಡ್ತೀವಮ್ಮ, ರಿಚಾರ್ಜ್ ಹಾಕಿಸ್ಕೊತೀವಿಲ್ಲ, ಚಾರ್ಜ್ ಖಾಲಿ ಆದಾಗ ಮೊಬೈಲ್ ಚಾರ್ಜ್ ಇಡ್ತೀವಿ. ಹಾಗೆ ನಾವು ವರ್ಷ ಪೂರ್ತಿ ಗೊತ್ತಿಲ್ಲದೇನೋ ಗೊತ್ತಿದ್ದೋ ಪಾಪ ಕೋಪಗಳನ್ನು ಮಾಡ್ತೀವಲ್ಲ. ತಾತನ ಜಾತ್ರೆಗೆ ಒಂದಿಷ್ಟು ದಾನ ಧರ್ಮ ಪರೋಪಕಾರವನ್ನು ಮಾಡೋದು ಅಂದ್ರೆ ನಮ್ಮ ಜೀವನವನ್ನು ಪಾಪದಿಂದ ಪುಣ್ಯಕ್ಕೆ ಚಾರ್ಜ್ ಮಾಡಿಕೊಂಡಂಗಂತ ನೋಡಿ. ಹಾಗಾಗಿ ಅಂತಹ ಜಾತ್ರೆಯೊಳಗೆ ಅಣ್ಣವರ ಪಟ್ಟಿ,
ತಾಯಂದಿರ ರೊಟ್ಟಿ, ಆದ್ರೆ ಈ ನಿಡಸೇಶಿಯ ಜಾತ್ರೆ ಬಹಳ ಗಟ್ಟಿ ಅಂತ. ಈ ನಿಡಸೇಶಿಯೊಳಗೆ ಸಾಮಾನ್ಯವಾಗಿರುವಂಥವರಲ್ಲ. ಅಭಿನವ ಕರಿಬಸವ ಶಿವಾಚಾರ್ಯರ ಈ ಒಂದು ಸದ್ಭಾವನಾ ಯಾತ್ರೆ ಸುಮಾರು 15,000 ಮನೆಗಳಿಗೆ ಹೋಗಿ ಏನ್ರಿ ಅವರು ಮಾಡುವಂತಹ ಚಟಗಳನ್ನು ಬಿಡಿಸಿ ಎಷ್ಟೋ ಜನರ ಜೀವನಕ್ಕೆ ದಾರಿ ದೀಪ ಆಗ್ಯಾರ. ಇಲ್ಲಿ ಯಾರೋ ಒಬ್ಬ ಸ್ವಾಮಿಗಳು ಬಂದು ಅಪ್ಪ ನಮ್ಮ ಮಗ ಚಟ ಮಾಡಾಕತ್ತನ್ರಿ ಅಂದಾಗ ಯಾರೋ ಒಬ್ಬ ಸ್ವಾಮಿಗಳು ಬಂದು ಹೇಳ್ತಾರೆ, ಅವನಿಗೆ ಬುದ್ಧಿವಾದ ಹೇಳ್ತಾರೆ, ಮಾಡಬಾರ್ದಪ್ಪ ಹಂಗತೆ, ಮಾಡಿದ್ರೆ ಸಂಸಾರ ಬೀದಿಗೆ ಬರುತ್ತೆ, ವಯಸ್ಸಾದ ತಾಯದಳ, ಮಾಡಬಾರ್ದಪ್ಪ, ಇಷ್ಟು ಹೇಳಿ ಹೋಗಿಬಿಡ್ತಾರೆ. ಇದಕ್ಕೆ ಏನಂತಾರ? ಬುದ್ಧಿವಂತಿಕೆ ಅಂತಾರೆ. ಸ್ವಾಮಿಗಳು ಭಾಳ ಶಾಣ್ಯರ ಅದಾರ, ನನ್ನ ಮಗನಿಗೆ ಬುದ್ಧಿವಾದ ಹೇಳಿ ಹೋದರು, ಇದಕ್ಕೇನಂತಾರಮ್ಮ? ಬುದ್ಧಿವಂತಿಕೆ ಅಂತಾರೆ. ಆದ್ರೆ ನಮ್ಮ ಕರಿಬಸವ ಶಿವಾಚಾರ್ಯ ಶಿವಯೋಗಿಗಳು ಮಹಾಸ್ವಾಮಿಗಳು ಎಂತಹ ಕಾರ್ಯವನ್ನು ಮಾಡ್ಯಾರ ಅಂದ್ರೆ ಬುದ್ಧಿವಂತಿಕೆಯನ್ನು ಮೀರಿ ಇನ್ನೊಂದೈತಿ. ಯಾವುದು ಅಂದ್ರೆ ಅದು ಏನಾಗಲಿ, ಅದು ಹೇಗೆ ಇರಲಿ ಅಂತೇಳಿ ಗುಡಿಸಲ ಅಂತ ನೋಡಲಿಲ್ಲ, ಮಣಿ ಅಂತ ನೋಡಲಿಲ್ಲ, ದೊಡ್ಡ ದೊಡ್ಡ ಬಂಗಲೆ ಅಂತ ನೋಡಲಿಲ್ಲ. ಪ್ರತಿಯೊಬ್ಬರ ಮನೆಗೆ ಹೋಗಿ ಅವರು ಮಾಡುವಂತಹ ಏನು ದುಶ್ಚಟಗಳನ್ನು ತಮ್ಮ ಜೋಳಿಗೆಯೊಳಗೆ ಹಾಕಿಕೊಂಡು ಹಾಗೆ ಮಾಡಬೇಡ್ರಪ್ಪ, ಹಾಗೆ ಮಾಡೋದ್ರಿಂದ ಒಳ್ಳೆಯದಲ್ಲ ಅಂಥೇಳಿ ಹೇಳಿ ಅನೇಕ ಸಂಸಾರಗಳನ್ನು ತಿದ್ದಿರುವಂತಹ ಹೃದಯವಂತಿಕೆ ಇರುವಂತಹ ಏಕೈಕ ಸ್ವಾಮಿಗಳು ಅಂದರೆ ಅದು ಕರಿಬಸವ ಶಿವಾಚಾರ್ಯರು ಅನ್ನುವಂಥದ್ದನ್ನು ನಾವಿಲ್ಲೆಲ್ಲ ಗಮನಿಸಬೇಕಾಗುತ್ತದೆ. ಇಂತಹ ಸ್ವಾಮಿಗಳನ್ನು, ಇಂತಹ ಪುಣ್ಯಾತ್ಮರನ್ನು ಪಡೆದುಕೊಂಡಿರುವಂಥ ನೀವೇ ಧನ್ಯರು ಅನ್ನುವಂಥ ಮಾತನ್ನು ಹೇಳ್ತಾ ಮುಂದೆ ಸದಾಶಿವಯ್ಯನವರ ಅಭ್ಯಾಸ ಮುಂದುವರಿಯುತ್ತೆ. ಆ ನಂತರದೊಳಗೆ ಅಲ್ಲಿ ವೈರಾಗ್ಯದ ನಿಧಿ ಮಲ್ಲನಾರ್ಯರು ಬರ್ತಾರೆ. ಮುಂದೇನಾಗತ್ತೆ ಅನ್ನುವಂಥದ್ದನ್ನು ನಾಳೆ ದಿನ ನಾವೆಲ್ಲ ಚಿಂತನೆಯನ್ನು ಮಾಡೋಣ. ಆ ನಂತರದೊಳಗೆ ಸದಾಶಿವಯ್ಯನವರು ಹೋಗಿ ಚನ್ನಬಸವ ತಾತನವರು ಹೇಗಾದರು ಅನ್ನುವಂಥ ವಿಷಯ ನಾಳೆ ದಿನದ ಈ ಮಹಾಪುರಾಣದೊಳಗೆ ಸಾಗಿ ಬರುವಂಥದ್ದು ಅನ್ನುವಂಥ ಮಾತನ್ನು ಸರ್ವಶರಣ ತಂದೆ ತಾಯಿಗಳಿಗೂ ಕೂಡ ತಿಳಿಪಡಿಸುತ್ತಾ ಸಾಗಿ ಬಂದಿರುವಂಥ ಇವತ್ತಿನ ಪುರಾಣಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ಅನುವನ್ನು ಮಾಡಿಕೊಳ್ಳ